ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ದಿನದಲ್ಲಿ ದ್ವಿತೀಯ PUC ಅಕೌಂಟೆನ್ಸಿ ಒಂದು ಪ್ರಾಬ್ಲಮ್ ನೋಡ್ತಾ ಇದ್ದೇವೆ. ಯಾವ ಒಂದು ಪ್ರಾಬ್ಲಮ್ ಅಂದರೆ ಎಕ್ಸಿಕ್ಯೂಟರ್ ಅಕೌಂಟ್ ನೋಡ್ತಾ ಇದ್ದೇವೆ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಇಂತಹ ಸಿಂಪಲ್ ಪ್ರಾಬ್ಲಮ್ ಕೇಳ್ಬೋದು. ಇನ್ನೊಂದು ಇದರೊಳಗಿದೆ ಪ್ರಿಪೇರ್ ಕ್ಯಾಪಿಟಲ್ ಅಕೌಂಟ್ ಒಂದು, ಮತ್ತು ಅದೇ ರೀತಿ ಇದು ಎಕ್ಸಿಕ್ಯೂಟರ್ ಅಕೌಂಟ್ ಅಂತು. ಓಕೆ, ನಿಮಗೆ ಹೆಚ್ಚಾಗಿ ಏನಿದಿಲ್ಲ ಪ್ರಿಪೇರ್ ಕ್ಯಾಪಿಟಲ್ ಅಕೌಂಟನ್ನೇ ಕೇಳ್ತಾನೆ. ಸೊ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಆ ಒಂದು ವಿಡಿಯೋ ಲಿಂಕ್ ಇದೆ, ಹೋಗಿ ನೋಡ್ಕೊಳ್ಳಿ. ಓಕೆ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾನು ಏನಿದಿಲ್ಲ ಈ ಎಕ್ಸಿಕ್ಯೂಟರ್ ಅಕೌಂಟ್ ನಿಮಗೆ ಸಿಂಪಲ್ ಪ್ರಾಬ್ಲಮ್ ಕೂಡ ಕೇಳಬಹುದು, ಹೇಳಕ್ ಬರಲ್ಲ. ಸೊ ಅದಕ್ಕೆ ನೀವು ಈ ಒಂದು ಪ್ರಾಬ್ಲಮ್ ಕೂಡ ಇಲ್ಲಿ ನೋಡ್ಕೊಳ್ಳಿ. ಯಾಕೆಂದರೆ ಇಲ್ಲಿ 6 ಮಾರ್ಕ್ಸ್ನಲ್ಲಿ ನಿಮಗೆ ಯಾವುದಾದ್ರೂ ಒಂದು ಮೇಲೆ ಅಂದರೆ ಇದು ಕ್ಯಾಪಿಟಲ್ ಅಕೌಂಟ್ ಮೇಲೆ ಕೇಳ್ಬೋದು. ಅಂದರೆ ಪ್ರಿಪೇರ್ ಡ್ಯಾಶ್ ಪಾರ್ಟ್ನರ್ಸ್ ಇರ್ತಾರಲ್ಲ ಅವರ ಒಂದು ಪ್ರಿಪೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಕೇಳ್ಬೋದು, ಇಲ್ಲಾಂದರೆ ಡ್ಯಾಶ್ ಪಾರ್ಟ್ನರ್ ಇರ್ತಾರಲ್ಲ ಅವ್ರದ್ದು ಎಕ್ಸಿಕ್ಯೂಟರ್ ಅಕೌಂಟ್ ಅಂತ ಕೇಳ್ಬೋದು. ಸೊ ಹೀಗಾಗಿ ಏನಿದಿಲ್ಲ ನಿಮಗೆ ಹೆಚ್ಚಾಗಿ ಪ್ರಿಪೇರಿಂಗ್ ಕ್ಯಾಪಿಟಲ್ ಅಕೌಂಟನ್ನೇ ಕೇಳ್ತಾನೆ. ಸೊ ಹೆಚ್ಚಾಗಿ ಅದೊಂದು ನೋಡ್ಕೊಳ್ಳಿ. ಇದೊಂದು ಎಕ್ಸಿಕ್ಯೂಟರ್ ಅಕೌಂಟ್ ಏನಿದೆಯಲ್ಲ ಇದೊಂದು ನಾನು ನಿಮಗೆ ಇಲ್ಲಿ ಹೇಳಿಕೊಡ್ತೇನೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಬೆಲೆ ಮೇಲೆ ಕ್ಲಿಕ್ ಮಾಡಿ, ಪ್ರತಿಯೊಂದು ನೋಡಿ ನಿಮಗೆ ತಪ್ಪದೆ ಬರುತ್ತೆ. ಓಕೆ, ಮತ್ತು ಇದು ನೋಡಿ, ಇದು ಪ್ರಿಪೇರಿಂಗ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಮತ್ತು ಪ್ರಿಪೇರಿಂಗ್ ಎಕ್ಸಿಕ್ಯೂಟರ್ ಅಕೌಂಟ್ನಲ್ಲಿ ಇಲ್ಲಿ ಬಯಸನ್ನಲ್ಲಿ ಸ್ವಲ್ಪ ಚೇಂಜಸ್ ಬರುತ್ತೆ. ಸ್ವಲ್ಪ ಅಂದರೆ ಏನು, ಅಲ್ಲಿ ಪ್ರಿಪೇರಿಂಗ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ನಾವು ಪ್ರಿಪೇರ್ ಮಾಡುವಾಗ ಅಲ್ಲಿ ಏನು ಮಾಡುತ್ತೆ, ಬೈ ಬ್ಯಾಲೆನ್ಸ್ ಬ್ರಾಡೌನ್ ಅಂತ ನಾವು ಬರಿತೀವಿ. ಒಂದು ಬ್ಯಾಲೆನ್ಸ್ ಎಷ್ಟಿದೆ ಅಷ್ಟು. ಇಲ್ಲಿ ಏನಿದೆಯಲ್ಲ ಇಲ್ಲಿ ಎಕ್ಸಿಕ್ಯೂಟರ್ ಅಕೌಂಟ್ನಲ್ಲಿ ಹಂಗಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಡ್ಯಾಶ್ ಪಾರ್ಟ್ನರ್ದು ಏನಂತ ಕ್ಯಾಪಿಟಲ್ ಅಕೌಂಟ್ ಅಂತ ಬರಿತೀವಿ ನಾವು. ಓಕೆ, ಕ್ಯಾಪಿಟಲ್ ಅಕೌಂಟ್ ಅಂತ ಹಾಕಿ ಇಲ್ಲಿ ಅಮೌಂಟ್ ಬರಿತೀವಿ. ಇಲ್ಲಿ ಗಮನ ಇಟ್ಟು ಕೇಳಿ, ಇಲ್ಲಿ ಪ್ರಶ್ನೆ ಕೂಡ ಶೋ ಮಾಡ್ತಾ ಇದ್ದಾನೆ. ರಾಜು ಆ್ಯಂಡ್ ರವಿ ಆ್ಯಂಡ್ ರೂಪಾ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 4:3:3 ಅಂತ ಕೊಟ್ಟಿದ್ದಾನೆ. ದೇರ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಆನ್ 1/4/2017 ಅಂತ ಕೊಟ್ಟಿದ್ದಾನೆ. ಓಕೆ, 1 lakh ಏನಿದೆ ರಾಜು ಕ್ಯಾಪಿಟಲ್, ಅದು 80,000 ಏನಿದೆಯಲ್ಲ 80,000 ಅದು ರವಿ ಕ್ಯಾಪಿಟಲ್, 50,000 ಏನಿದೆಯಲ್ಲ ಅದು ರೂಪಾ ಕ್ಯಾಪಿಟಲ್. ಅರ್ಥ ಮಾಡ್ಕೊಳ್ಳಿ, ರೆಸ್ಪೆಕ್ಟ್ಲಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದಾರೆ, ರಾಜು ಡೆತ್ ಆಗಿದ್ದಾನೆ ಯಾವ ಒಂದು ದಿನಾಂಕಕ್ಕೆ, 1/10/2017 ಹೌದಲ್ಲ. ಹಾಂ, 1/10/2017ಕ್ಕೆ ಡೆತ್ ಆಗಿದ್ದಾನೆ. ನಮ್ಮ ಫೈನಾನ್ಷಿಯಲ್ ಇಯರ್ ಯಾವುದು, 31st ಮಾರ್ಚ್. ಓಕೆ, 31st ಮಾರ್ಚ್ 1 ಅಂದರೆ ಏಪ್ರಿಲ್ 1 ಯಾವ ದಿನಾಂಕಕ್ಕೆ ಡೆತ್ ಆಗಿದ್ದಾನೆ, ಅವನು 1ನೇ ತಾರೀಕಿಗೆ ಡೆತ್ ಆಗಿದ್ದಾನೆ. ಅಂದರೆ 1ನೇ ತಾರೀಕಿಗೆ ಡೆತ್ ಆಗಿದ್ದಾನೆ. ಯಾವ ಮಂತ್ದು, ಓಕೆ 10ನೇ ಮಂತ್ಗೆ. ಇವಾಗ ನೋಡಿ 1ನೇ ತಾರೀಕಿಗೆ ಏನು ಡೆತ್ ಆಗಿರ್ತಾನಲ್ಲ ಇದು ಕನ್ಸಿಡರ್ ಮಾಡಬಾರ್ದು. ಓಕೆ, ಮುಂದಿನ ತಿಂಗಳು ಯಾವ್ದು ಬರುತ್ತೆ, 11, 12, ನವೆಂಬರ್, ಡಿಸೆಂಬರ್ 4 ಅಂದರೆ ಫೈನಾನ್ಷಿಯಲ್ ಇಯರ್ ಯಾವುದು, 31st ಮಾರ್ಚ್ ಫೈನಾನ್ಷಿಯಲ್ ಇಯರ್ 14. ಅದೇ ರೀತಿ ಮೇಲಿಂದು 4 ಅಂದರೆ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್. ಎಷ್ಟಾಯಿತು, 1, 2, 3, 4, 5, 6 ಮಂತ್ ಅಷ್ಟೇ ಅವನು ಕೆಲಸ ಮಾಡಿದ್ದಾನೆ. 6 ಮಂತ್ ಅಷ್ಟೇ ಅವನು ಕೆಲಸ ಮಾಡಿದ್ದಾನೆ. ಸಪೋಸ್ ಒಂದು ವೇಳೆ ಇಲ್ಲಿ 30 ಇತ್ತಂದರೆ, ಇಲ್ಲಿ 1ರ ಬದಲಿಗೆ 30/10/2017 ಇತ್ತಂದರೆ ಅವಾಗ ಏನಿದೆಯಲ್ಲ ನಾವು ಈ 30 ದಿನಾಂಕ ಕನ್ಸಿಡರ್ ಮಾಡಬೇಕು. ಯಾಕೆಂದರೆ ಅವನು ಆ ಒಂದು ತಿಂಗಳು ಪೂರ್ತಿ ಕೆಲಸ ಮಾಡಿದ್ದಾನೆ. 10ನೇ ತಿಂಗಳು ಅಕ್ಟೋಬರ್ನಲ್ಲಿ ಏನಿದೆಯಲ್ಲ ಪೂರ್ತಿ ಕೆಲಸ ಮಾಡಿದ್ದಾನೆ. ಸೊ ಅದಕ್ಕೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್. ಓಕೆ, ಏಪ್ರಿಲ್ ಬರೋವರೆಗೆ ಅನ್ನಿಸ್ಬೇಕು ಅಷ್ಟೇ. ಅವಾಗ ಇದು 7 ಮಂತ್ ಆಗ್ತಿತ್ತು. ಅರ್ಥ ಆಯ್ತಾ. ಇವಾಗ ಇಲ್ಲಿ 1ನೇ ದಿನಾಂಕ ಇದೆ ಅಂದರೆ 10ನೇ ತಿಂಗಳು ಅಕ್ಟೋಬರ್ ಪೂರ್ತಿ ತಿಂಗಳು ಕೆಲಸ ಮಾಡಿಲ್ಲ ಅವನು. ಯಾರ್ದ ತೆಗೆದಿದ್ದಾರೆ, ರಾಜು ಅವರು. ಸೊ ಅದಕ್ಕೆ ಏನಿದಿಲ್ಲ ಇದು 10ನೇ ತಿಂಗಳು ಬಿಡಬೇಕು ನಾವು. ಓಕೆ, 10ನೇ ತಿಂಗಳು ಬಿಟ್ಟು ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್. ಅರ್ಥ ಆಯ್ತಾ. ಇದು ಇದೇ ರೀತಿ ನೋಡ್ರಿ, ಅಲ್ಲಿ ಕೂಡ ಎಲ್ಲಿ ಪ್ರಿಪೇರ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಕೂಡ ಮತ್ತು ಎಕ್ಸಿಕ್ಯೂಟರ್ ಅಕೌಂಟ್ನಲ್ಲಿ ಕೂಡ. ಓಕೆ, ಆಪ್ಷನ್ಸ್ ಡೆತ್ ಕೊಟ್ಟಿದ್ದಾನೆ ಯಾವಾಗ, 1/10/2017ಕ್ಕೆ ಡೆತ್ ಆಗಿದ್ದಾನೆ. ದ ಪಾರ್ಟ್ನರ್ಶಿಪ್ ಡೀಡ್ ಪ್ರೊವೈಡ್ಸ್ ಆರ್ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾನೆ. ಕೆಳಗಡೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಟ್ ಎಷ್ಟು, 12% ಪರ್ annum ಅಂತ ಕೊಟ್ಟಿದ್ದಾನೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ಆಪ್ಷನ್ ಬಿ ಏನು ಕೊಟ್ಟಿದ್ದಾನೆ, ಈ ಹ್ಯಾಡ್ ವಿಡ್ರಾನ್ ದ 5,000 ಅಪ್ ಟು ದ ಡೇಟ್ ಆಫ್ ಡೆತ್ ಅಂತ. ಇದು 5,000 ಏನಿದಿಲ್ಲ ಇಲ್ಲಿ ನಾವು 2 ಸೈಡ್ನಲ್ಲಿ ಬರಿಬೇಕು. ವಿಡ್ರಾನ್ ಆಗಿದ್ದು ಎಲ್ಲ ಏನಿದಿಲ್ಲ 2 ಸೈಡ್ನಲ್ಲಿ ಬರಿಬೇಕು ನಾವು. ಅದೇ ರೀತಿ ಇಲ್ಲಿ ಆಪ್ಷನ್ ಬಿ ಆಯಿತು. ಆಪ್ಷನ್ ಸಿ ರಾಜು ಶೇರ್ ಆಫ್ ಗುಡ್ವಿಲ್ ಅಂತ ಕೊಟ್ಟಿದ್ದಾನೆ. ಡೈರೆಕ್ಟ್ ಆಗಿ ಗುಡ್ವಿಲ್ ಅಂತ ಕೊಟ್ಟುಬಿಟ್ಟಿದ್ದಾನೆ. ರಿವ್ಯಾಲ್ಯೂಡು ಮತ್ತು ಅದೇ ರೀತಿ ರಿವ್ಯಾಲ್ಯೂಡ್ ಆಗಿರ್ಬೋದು ಮತ್ತು ಅದೇ ರೀತಿ AS 26. ಓಕೆ,
AS26 ಪ್ರಕಾರ ಅಂತ ಇಲ್ಲಿ ಕೇಳೋದಿಲ್ಲ ನಿಮಗೆ, ಪ್ರಿಪೇರ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಕೇಳಿದಾನೆ. ಆ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿದೆ, ಹೋಗಿ ನೋಡ್ಕೊಳ್ಳಿ. ಓಕೆ, ಇಲ್ಲಿ ನೋಡ್ರಿ, ಡೈರೆಕ್ಟಾಗಿ ಗುಡ್ ವಿಲ್ ಅಮೌಂಟ್ ಕೊಟ್ಬಿಟ್ಟಿದ್ದಾನೆ. ಅದು ಕೂಡ ಏನಿದಿಲ್ಲ, ಇಲ್ಲಿ ನಾವು ಬಾಯ್ ಸಣ್ಣಲ್ಲಿ ಬರಿಬೇಕಾಗುತ್ತೆ. ಇಲ್ಲಿ ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ, ಹಿ ಶೇರ್ ಆಫ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್. ಓಕೆ, ಡೇಟ್ ಆಫ್ ಡೆತ್ ಆನ್ ದ ಬೇಸಿಸ್ ಆಫ್ ಪ್ರೀವಿಯಸ್ ಇಯರ್ ಪ್ರಾಫಿಟ್ಸ್ ಕೊಟ್ಟಿದ್ದಾನೆ. ಓಕೆ, ಪ್ರೀವಿಯಸ್ ಇಯರ್ ಪ್ರಾಫಿಟ್ಸ್ ಎಷ್ಟು ಕೊಟ್ಟಿದ್ದಾನೆ, 20,000 ಕೊಟ್ಟಿದ್ದಾನೆ. ಓಕೆ, ಪ್ರಿಪೇರಿಂಗ್ ರಾಜೂಸ್ ಎಕ್ಸಿಕ್ಯೂಟರ್ ಅಕೌಂಟ್ ಅಂತ ಈ ರೀತಿ ನಮಗೆ ಪ್ರಶ್ನೆ ಕೇಳಿದ್ದಾನೆ. ಪ್ರಿಪೇರಿಂಗ್ ರಾಜೂಸ್ ಎಕ್ಸಿಕ್ಯೂಟರ್ ಅಕೌಂಟ್ ಅಂತ ಕೇಳ್ತಾನೆ. ಇದೇ ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಇದೆ, ಯಾವುದಂತ, ಪ್ರಿಪೇರಿಂಗ್ ರಾಜೂಸ್ ಎಕ್ಸಿಕ್ಯೂಟರ್ ಅಕೌಂಟ್, ಪ್ರಿಪೇರಿಂಗ್ ಕ್ಯಾಪಿಟಲ್ ಅಕೌಂಟ್ ಅಂತ ಮುಂದ್ಗಡೆ ಕೊಡ್ತಾನೆ. ಪ್ರಿಪೇರಿಂಗ್ ಕ್ಯಾಪಿಟಲ್ ಅಕೌಂಟೇ ನಾವು ಪ್ರಿಪೇರ್ ಮಾಡಬೇಕು. ಪ್ರಿಪೇರಿಂಗ್ ಕ್ಯಾಪಿಟಲ್ ಅಕೌಂಟ್ ನಮಗೆ ಪ್ರಿಪೇರ್ ಮಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತಾನಲ್ಲ, ಆ ಒಂದು ವಿಡಿಯೋ ನೀವು ನೋಡ್ರಿ. ಇವಾಗ ಇಲ್ಲಿ ಪ್ರಿಪೇರಿಂಗ್ ಎಕ್ಸಿಕ್ಯೂಟರ್ ಅಕೌಂಟ್ ಕೇಳಿದ್ದಾನೆ. ಸೊ ಇಲ್ಲಿ ಎಕ್ಸಿಕ್ಯೂಟರ್ ಅಕೌಂಟ್ ಅಂತ ಹೆಡ್ಲೈನ್ ಆಗಬೇಕು. ಎಕ್ಸಿಕ್ಯೂಟರ್ ಅಕೌಂಟ್ ಯಾರ್ದು, ಎಕ್ಸಿಕ್ಯೂಟರ್ ಅಕೌಂಟ್ ಆಫ್ ಯಾರು ಡೆತ್ ಆಗಿದ್ದಾರೆ, ರಾಜು. ಓಕೆ, ರಾಜು. ಇವಾಗ ನೋಡಿ, ಇಲ್ಲಿ ಪರ್ಟಿಕ್ಯುಲರ್, ಓಕೆ, ಪರ್ಟಿಕ್ಯುಲರ್ ಅಮೌಂಟ್, ಅದೇ ರೀತಿ ಪರ್ಟಿಕ್ಯುಲರ್ ಅಮೌಂಟ್. ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಸರಿಯಾಗಿ ಸ್ಕೇಲ್ನಿಂದ ಲೈನ್ ಹಾಕೊಳ್ಳಿ. ಇವಾಗ ನೋಡಿ ಯಾವ ಸೈಡ್ ಏನೇನು ಬರುತ್ತೆ ಅಂತ ಇಲ್ಲಿ ಹೇಳ್ತೀವಿ ನೋಡ್ರಿ. ಇಲ್ಲಿ ಫಿಕ್ಸ್ ಏನಿದೆಯಲ್ಲ, ಈ ಕಡೆ ಸೈಡ್ ಬರಬೇಕು ಇವೆಲ್ಲ. ಆಪ್ಷನ್ ಎ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ದ ನೋಡಿ, 12%. ಅಂದರೆ ರಾಜು ಒಂದು ಕ್ಯಾಪಿಟಲ್ ಎಷ್ಟಿದೆ ಅಲ್ಲಿ ಕೊಟ್ಟಿದ್ದ ನೋಡಿ, 1/4/2027 ಅಲ್ಲಿ ಮುಂದ್ಗಡೆ ಕೊಟ್ಟಿದ್ದ ನೋಡಿ, 1 ಲಕ್ಷ ರಾಜುದು, 80,000 ರವಿದು, ರೂಪಾದು 50,000. 1 ಲಕ್ಷ ಏನು ರಾಜುದು ಇದೆಯಲ್ಲ, ಇಲ್ಲಿ ನಾವು ಯಾರ್ದು ಪ್ರಿಪೇರ್ ಮಾಡ್ತಾ ಇದೀವಿ, ಯಾರು ಡೆತ್ ಆಗಿದ್ದಾರೆ ಅವ್ರದ್ದೇ ಇಲ್ಲಿ ನಾವು ಕ್ಯಾಪಿಟಲ್ ತೆಗೆದುಕೊಳ್ಳಬೇಕು. ಈಗ ಎಕ್ಸಿಕ್ಯೂಟರ್ ಅಕೌಂಟ್ ಆಫ್ ರಾಜು ಅವ್ರ ಡೆತ್ ಆಗಿದ್ದಾರೆ, ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ರಾಜು ಡೆತ್ 1/10/2017 ಅಂದರೆ 1 ಅಕ್ಟೋಬರ್ 2017 ಡೆತ್ ಆಗಿದ್ದಾರೆ ಅವರು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ 12%. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನಿದೆಯಲ್ಲ, 1 ಲಕ್ಷ ಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನಾವು ತೆಗಿಬೇಕಾಗುತ್ತೆ. ಇಲ್ಲಿ ಯಾರು ಡೆತ್ ಆಗಿದ್ದಾರೆ, ರಾಜು ಡೆತ್ ಆಗಿದ್ದಾನೆ. ಓಕೆ, ಆ ಒಂದು ಕ್ಯಾಪಿಟಲ್ ಎಷ್ಟಿದೆ, 1 ಲಕ್ಷ ಇದೆ. ಆ 1 ಲಕ್ಷ ಏನಿದೆಯಲ್ಲ ಇಲ್ಲಿ ಬರಿಬೇಕು, ಏನಂತ, ಬೈ ರಾಜೂಸ್ ಕ್ಯಾಪಿಟಲ್, ಬೈ ರಾಜೂಸ್ ಕ್ಯಾಪಿಟಲ್ ಅಕೌಂಟ್ ಅಂತ 1 lakh ಇಲ್ಲಿ ಬರಿಬೇಕು. ಓಕೆ, 1 lakh ಇಲ್ಲಿ ಬರಿಬೇಕು, 1 lakh ಇಲ್ಲಿ ಬರಿಬೇಕು. ಓಕೆ, ಇವಾಗ ಆಪ್ಷನ್ ಎ ಏನು ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಟ್ 12% ಪರ್ ಎನಮ್. ಅಂದರೆ 12% ಏನಿದೆಯಲ್ಲ ಕ್ಯಾಪಿಟಲ್ ಎಷ್ಟಿದೆ, ರಾಜೊಂದು 1 lakh ಇದೆ. ಆ 1 ಲಕ್ಷ ಮೇಲೆ ಏನಿದೆಯಲ್ಲ, ರಾಜೊಂದು ಕ್ಯಾಪಿಟಲ್ ಎಷ್ಟಿದೆ, 1 ಲಕ್ಷ ಇದೆ. 80,000 ಅದು ರವಿದು, ರೂಪಾ ಅದು 50,000. 1 ಲಕ್ಷ ಯಾರ್ದು, ರಾಜುದು ಪ್ರಿಪೇರ್ ಮಾಡ್ತಾ ಇದ್ದಾವೆ ನಾವು ಇಲ್ಲಿ. ಎಕ್ಸಿಕ್ಯೂಟರ್ ಅವನೇ ಡೆತ್ ಆಗಿದ್ದಾನಲ್ಲ, ಅವನೇ ಪ್ರಿಪೇರ್ ಮಾಡಬೇಕು. ಇಲ್ಲಿ ನೋಡಿ, ಇಂಟ್ರೆಸ್ಟ್ ಇವೆಲ್ಲ ಫಿಕ್ಸ್ ಈ ಕಡೆ ಬರುತ್ತೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಓಕೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಒಂದು ಕ್ಯಾಪಿಟಲ್ ಎಷ್ಟಿದೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 1 ಲಕ್ಷ. 1 ಲಕ್ಷ ಮೇಲೆ ಏನಿದೆಯಲ್ಲ 12% ತೆಗಿರಿ. 1 ಲಕ್ಷ ಮೇಲೆ 12% ತೆಗಿಬೇಕು. ಅವನು ಎಷ್ಟು ತಿಂಗಳು ಕೆಲಸ ಮಾಡಿದ್ದಾನೆ, ಇಲ್ಲಿ ನೋಡಿ, ಯಾವಾಗ ಡೆತ್ ಆಗಿದ್ದಾನೆ ಅವನು, 1/10/2017. ನಮ್ಮದು ಫೈನಾನ್ಷಿಯಲ್ ಇಯರ್ ಅಂದರೆ ಮುಂದಿನ ವರ್ಷ. ಓಕೆ, ಮುಂದಿನ ವರ್ಷ 4 ಬರುವವರೆಗೆ ಎನಿಸ್ಬೇಕು. ಅಂದರೆ ಇವಾಗ ಇಲ್ಲಿ ಅಕ್ಟೋಬರ್ ಮಂತ್ ಪೂರ್ತಿ ಕೆಲಸ ಮಾಡಿಲ್ಲ ಅವನು, ಅಕ್ಟೋಬರ್ 1ನೇ ದಿನಾಂಕಕ್ಕೆ ಡೆತ್ ಆಗಿದ್ದಾನೆ. ಸೊ ಅದಕ್ಕೆ ಇದು ಕನ್ಸಿಡರ್ ಮಾಡುವಂಗಿಲ್ಲ. ನೆಕ್ಸ್ಟ್ ಮಂತ್ ಯಾವುದು, 11 ಅಂದರೆ ನವೆಂಬರ್, ಡಿಸೆಂಬರ್. ಈಗ 4 ಏಪ್ರಿಲ್ ಬರುವವರೆಗೆ ಎನಿಸ್ಬೇಕಲ್ಲ, ಮುಂದಿನ ವರ್ಷ. ಓಕೆ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್. ಓಕೆ, 1 2 3 4 5 6 ಇಲ್ಲೇನಿದೆಯಲ್ಲ, ಇಂಟು 6/12. ಅಂದರೆ ಒಂದು ವರ್ಷದಲ್ಲಿ ಎಷ್ಟು ಮಂತ್ಸ್ ಇರುತ್ತೆ, 12 ಮಾಡ್ರೆ ಎಷ್ಟು ಬರುತ್ತೆ, 6,000. ಓಕೆ, 6,000. 1ನೇದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಯಿತು. ಇವಾಗ he had withdrawn 5,000 up to the date of death. ಇದು ವಿಡ್ರಾನ್ ಏನು ಕೊಟ್ಟಿರ್ತಾನಲ್ಲ, ಇದು ಫಿಕ್ಸ್ ಈ ಕಡೆ 2 ಸೈಡ್ ಬರುತ್ತೆ. ಏನಂತ, ಟು ವಿಡ್ರಾನ್. ಓಕೆ, ಟು ವಿಡ್ರಾನ್ ಎಷ್ಟು,
5000 ವಿಡ್ರಾ ಆಗಿದ್ದು 2 ಸೈಡೇ ಬರುತ್ತೆ. ಅಲ್ಲಿ ಕೂಡ ಪ್ರಿಪೇರಿಂಗ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಕೂಡ ಇಲ್ಲಿ ಕೂಡ ಸೇಮ್. ಇವಾಗ ನೋಡಿ ವಿಡ್ರಾನ್ ಏನಿದೆ ಆಪ್ಷನ್ ಬಿ ಆಪ್ಷನ್ ಬಿ ಆಯಿತು. ಇವಾಗ ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ, ರಾಜು ಶೇರ್ ಆಫ್ ಗುಡ್ವಿಲ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಗುಡ್ವಿಲ್ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾನೆ. ಓಕೆ, ಇಲ್ಲಿ ಏನು ಬರೀಬೇಕು, ಬೈ ಗುಡ್ವಿಲ್ ಎಷ್ಟಿದೆ ಅಮೌಂಟು 5000 ಇದೆ, ಡೈರೆಕ್ಟ್ ಆಗಿ ಬರೀಬೇಕು. ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ, ಹಿ ಶೇರ್ ಆಫ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್ ಆನ್ ದ ಬೇಸಿಸ್ ಆಫ್ ಪ್ರೀವಿಯಸ್ ಇಯರ್ ಪ್ರಾಫಿಟ್ಸ್ ಕೊಟ್ಟಿದ್ದಾನೆ. ಪ್ರೀವಿಯಸ್ ಇಯರ್ ಪ್ರಾಫಿಟ್ಸ್ ಎಷ್ಟು ಕೊಟ್ಟಿದ್ದಾನೆ, ಇದೇನು 20,000 ಏನು ಕೊಟ್ಟಿದ್ದಾನಲ್ಲ, ಆಪ್ಷನ್ ಡಿ. ಇದಕ್ಕೆ ಏನಂತ ಬರೀಬೇಕು, ಬೈ ಪಿ ಎಲ್ ಅಂದರೆ ಪಿ ಎನ್ ಎಲ್ ಸಸ್ಪೆನ್ಸ್ ಅಂತ ಬರೀಬೇಕು. ಪಿ ಎನ್ ಎಲ್ ಸಸ್ಪೆನ್ಸ್ ಅಂತ ಬರೀಬೇಕು. ಪಿ ಎನ್ ಎಲ್ ಸಸ್ಪೆನ್ಸ್ ಅಂತ ಬರೀಬೇಕು. ಇದು ಆಪ್ಷನ್ ಡಿ ಏನು ಕೊಟ್ಟಿದ್ದಾನಲ್ಲ, ಹಿ ಶೇರ್ ಆಫ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆ್ಯಂಡ್ ಡೆತ್ ಆನ್ ದ ಬೇಸಿಸ್ ಆಫ್ ಪ್ರೀವಿಯಸ್ ಇಯರ್ ಅಂತ ಕೊಟ್ಟಿದ್ದಾನಲ್ಲ. ಪ್ರೀವಿಯಸ್ ಇಯರ್ದು ಪ್ರಾಫಿಟ್ಸ್ ಕೊಟ್ಟಿದ್ದಾನಲ್ಲ 20,000. ಇದಕ್ಕೆ ಏನಂತ ಬರೀಬೇಕು ನೀವು, ಓಕೆ, ಬೈ ಪಿ ಎಲ್ ಎನ್ ಸಸ್ಪೆನ್ಸ್ ಅಂತ ಬರೀಬೇಕಾಗುತ್ತೆ. 20,000 ಇದೆಯಲ್ಲ, ಈ 20,000 ಓಕೆ ನಾವು ರೇಷಿಯೋ ಮುಖಾಂತರ ಹಂಚಬೇಕು. ಅವನದು ರೇಷಿಯೋ ಯಾವುದಿದೆ, ಇಲ್ಲಿದೆ ನೋಡಿ, ಅವನದು ರೇಷಿಯೋ 4:3:3 ಇದೆ. ಇದು 4 ಯಾವುದು, ಇದು ರಾಜುದು, ಇದು ರವಿದು, ಇದು ರೂಪಾದು. ಅರ್ಥ ಆಯ್ತಾ? ಇದು 4 ಏನಿದಿಲ್ಲ ಇದು ರಾಜುದು, ಅದೇ ರೀತಿ ಇದು 3 ಏನಿದಿಲ್ಲ ಇದು ರವಿದು, ಇದು 3 ಏನಿದಿಲ್ಲ ಇದು ರೂಪಾದು. ಇವಾಗ ಯಾರು ಡೆತ್ ಆಗಿದ್ದಾರೆ ಅಲ್ಲಿ, ಯಾರ್ದು ಪ್ರಿಪೇರ್ ಮಾಡ್ತಾ ಇದ್ದೇವೋ ರಾಜು ಅವ್ರದ್ದು ಅಷ್ಟೇ. ಇವಾಗ ರಾಜುದು ರೇಷಿಯೋ ಯಾವುದಿದೆ, 4 ಇದೆ, 4 ಇದೆ. ಇವಾಗ ನೋಡಿ 4 3 3 ಎಷ್ಟು, 4, ಓಕೆ, 5 6 7 8 9 10 10 ಅಲ್ಲ. ಇವಾಗ ನೋಡಿ ಇದೆಲ್ಲ ಟೋಟಲ್ ಮಾಡಿರಿ. ಇವಾಗ ನೋಡಿ 4/10, ಇಲ್ಲಿ 4/10 ಅಂತ 4/10 ಅಂತ ಬರೀಬೇಕು. ಇಂಟು ಅವನು ಎಷ್ಟು ತಿಂಗಳು ಕೆಲಸ ಮಾಡಿದ್ದಾನೆ, 6 ಮಂತ್ ಕೆಲಸ ಮಾಡಿದ್ದಾನೆ. ಒಂದು ರೇಷಿಯೋ 4 ಇದೆ, ಓಕೆ, 4 ಇದೆ, ಓಕೆ, 4:3:3. ಇದು ಟೋಟಲ್ ಎಷ್ಟಾಯಿತು, 4 + 3 + 3 ಎಷ್ಟಾಯಿತು, 10 ಆಯ್ತಲ್ಲ. ಸೊ ಅದಕ್ಕೆ ಅವನದು ರೇಷಿಯೋ ಯಾವುದಿದೆ, ರಾಜುಂದು 4 ಇದೆ, ಓಕೆ. ಟೋಟಲ್ನಲ್ಲಿ ಇಲ್ಲಿ 10 ಬರಿಬೇಕಾಗುತ್ತೆ, /10 ಮಾಡಿ ಬರಿಬೇಕದು. ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಅಲ್ಲ, ರೇಷಿಯೋ ತೆಗಿಯಾಗಿ ಬರುತ್ತಲ್ಲ. ಇಲ್ಲಿ ನೋಡಿ 20,000 4/10 ಇಂಟು ಅವನು ಎಷ್ಟು ತಿಂಗಳು ಕೆಲಸ ಮಾಡಿದ್ದಾನೆ, 6 ಮಂತ್. ಈ ಪಿ ಎಲ್ ಎನ್ ಸಸ್ಪೆನ್ಸಿಗೆ ಏನಿದೆಯಲ್ಲ ಮಂತ್ /ನಲ್ಲಿ ಬರೀಬೇಕು, ಮತ್ತು ಇದಕ್ಕೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಗೆ ಮಂತ್ / ಮಾಡಿ ಬರಿಬೇಕು. ಇದು ನೆಟ್ಕೊಳ್ಳಿ ಎರಡು ಕೂಡ. ಓಕೆ, ಎಷ್ಟಾಗುತ್ತೆ ಇದು ಎಷ್ಟಾಗುತ್ತೆ, 4,000. ಓಕೆ, 20,000 ಇಂಟು 4/10 ಇಂಟು 6/12 ಮಾಡಿರಿ, ಎಷ್ಟು ಬರುತ್ತೆ, 4,000 ಬರುತ್ತೆ. ಇವಾಗ ಯಾವ ಸೈಡ್ ಅಮೌಂಟ್ ಹೆಚ್ಚು ಬಂತು, ಈ ಸೈಡ್ ಅಮೌಂಟ್ ಹೆಚ್ಚು ಬಂತ, ಈ ಸೈಡ್ ಅಮೌಂಟ್ ಹೆಚ್ಚು ಬಂತ, ಈ ಸೈಡ್ ಅಮೌಂಟ್ ಹೆಚ್ಚು ಬಂತು. 1 ಲಕ್ಷ ಓಕೆ, 1,06,000 ಪ್ಲಸ್ ಇದೆಲ್ಲ ಪ್ಲಸ್ ಮಾಡಿ, 1 ಲಕ್ಷ ಪ್ಲಸ್ 6,000 ಪ್ಲಸ್ 5,000 ಪ್ಲಸ್ 4,000 ಎಷ್ಟು ಬಂತು, 1,15,000 ಬಂತು. ಇದು ಟೋಟಲ್ ಎಷ್ಟು ಬಂತು, 1,15,000 ಬಂತು. 1,15,000 ಇದೇ 1,15,000 ಏನಿದೆಯಲ್ಲ ಇಲ್ಲಿ ಇಡೀರಿ. 1,15,000 1,15,000 ಒಳಗೆ 5,000 ಮೈನಸ್ ಮಾಡಿರಿ, ಎಷ್ಟು ಬರುತ್ತೆ, ಇಲ್ಲಿ ಏನು ಬರಿಬೇಕು, ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಎಷ್ಟು, 1,10,000. ಅಲ್ಲಿ ನೋಡಿ ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, 1,10,000 ಬಂತಲ್ಲ ಕರೆಕ್ಟ್ ಆನ್ಸರ್. ಸೊ ಹೀಗೆ ನೋಡಿ ಈ ಒಂದು ಪ್ರಶ್ನೆಯಲ್ಲಿ 6 ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು. ಈ ಒಂದು ಎಕ್ಸಿಕ್ಯೂಟರ್ ಅಕೌಂಟ್ ಆಗಿರಬಹುದು ಮತ್ತು ಪ್ರಿಪೇರಿಂಗ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಯಾವುದಾದ್ರು ಒಂದು ನಿಮಗೆ ಕೇಳ್ತಾರೆ. ಓಕೆ, 6 ಮಾರ್ಕ್ಸ್ ಎಲ್ಲ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ನೋಡ್ಕೊಳ್ಳಿ. ಅದರೊಳಗೆ ಏನಿದೆಯಲ್ಲ AS 26 ಪ್ರಕಾರ ಅಂತ ಇದೆ, ಆ ಒಂದು ಪ್ರಶ್ನೆ ನೋಡ್ಕೊಳ್ಳಿ. 6 ಮಾರ್ಕ್ಸ್ ಎಲ್ಲ ಪ್ರಾಬ್ಲಮ್ ನಾನು ಸೊಲ್ಯೂಷನ್ ಮಾಡಿದ್ದೇನೆ, ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಇರುತ್ತೆ, ಹೋಗಿ ನೋಡ್ಕೊಳ್ಳಿ. ಅದರೊಳಗೆ ಇದೆ ಇದು ಪ್ರಿಪೇರಿಂಗ್ ಕ್ಯಾಪಿಟಲ್ ಅಕೌಂಟ್ ಅಂತ 2024 ಮಾಡಲ್ ಕ್ವಶನ್ ಪೇಪರ್ನಲ್ಲಿ ನಾನು ಓಕೆ ಸೊಲ್ಯೂಷನ್ ಮಾಡಿದ್ದೇನೆ. ಅದು ಶಿಕ್ಷಣ ಇಲಾಖೆಯವರು ಏನು ಪ್ರಕಟಣೆ ಮಾಡಿದಾರಲ್ಲ ಆ ಒಂದು ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಏನು ಪ್ರಿಪೇರಿಂಗ್ ಕ್ಯಾಪಿಟಲ್ ಅಕೌಂಟ್ ಅಂತ ಕೇಳಿದ್ದಾರೆ. ಅದು ಆ ಟೈಪ್ನಲ್ಲಿ ಕ್ವಶನ್ ಇಲ್ಲ ಅಂದರೆ ಈ ಟೈಪ್ನಲ್ಲಿ ಸಿಂಪಲ್ ನಿಮಗೆ ಕೇಳಬಹುದು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ನೋಡಿ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.